ತಾಯಿಗೆ ಹುಷಾರಿರ್ಲಿಲ್ಲ, ಕ್ಯಾನ್ಸರ್ ಬಂದಿತ್ತು. ಅವ್ರಿಗೊಂದ್ ಸ್ವಲ್ಪ ಸಾಲು ಆದ್ರೆ ಇಲ್ಲಿ ಬಂದು ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದೆ. ಎಷ್ಟು ಮೂಟೆ? 1 ಮೂಟೆ ಅಕ್ಕಿ ಕೊಟ್ಬಿಟ್ಟು. 1 ಮೂಟೆ ಅಕ್ಕಿಲೆ ನಿಮ್ ತಾಯಿಗೆ ಹುಷಾರಾಗೋದ್ರ? ಕೇಳ್ಕೊಂಡ್ ಬಂದಿದ್ದಕ್ಕೆ ನಾನು ಕೇಳಿದಕ್ಕೆ ಅವ್ರು ಹುಷಾರಾದ್ರು, ಅವ್ರು ಆಯೋ ತರ ಆಗ್ಬಿಟ್ಟಿದ್ರು, ಬದುಕಲ್ಲ ಅಂತ ಚಾನ್ಸಸ್ ಇತ್ತು. ಬದುಕದೇ ಇಲ್ಲ, ಮನೆಗೆ ಬರಲ್ಲ ಅನ್ಕೊಂಡೆ. ಅವಾಗ ಮನ್ಸಲ್ಲೇ ಅನ್ಕೊಂಡಿದ್ದೆ ನಂಗೆ ಬಂದು ಈ ತರ ಮಾಡ್ತೀನಿ, ನಮ್ಮ ತಾಯಿಗೆ ಒಳ್ಳೇದಾಗ್ಲಿ ಅಂತ. ಅದಾಯ್ತು, ಬಂದು ಒಳ್ಳೇದು. ನಿಮ್ ತಾಯಿಗೆ ಕ್ಯಾನ್ಸರ್ ಇಂದ ಗುಣಮುಖ? ಎಲ್ಲ ಟ್ರೀಟ್ಮೆಂಟು ಸಾಲು ಆಗಿ ಎಲ್ಲ. ಅಂದ್ರೆ ಕ್ಯಾನ್ಸರ್ ಇಂದನೇ ಗುಣಮುಖ ಆಗುವಂತ ಶಕ್ತಿ ಇದೆ ಈ ಕ್ಷೇತ್ರದಲ್ಲಿ? ಇರುತ್ತೆ. ನಾವು ನಂಬಿಕೆ ಇಟ್ಟು ಬರ್ಬೇಕು. ಸುಮ್ನೆ ಕಾಟಾಚಾರಕ್ಕೆ ಬಂದೋಯ್ತೀನಿ ಅಂತಲ್ಲ, ನಂಬಿಕೆ ಬರ್ಬೇಕು. ಬಂದು ಪೂಜೆ ಏನಿದೆ ನಮ್ ಕೈಲಿ ಸೇವೆ ಮಾಡ್ಕೊಂಡು ನಾವು ಹೋಗ್ಬೇಕು. ಅಂದ್ರೆ ನೀವು ಅನ್ನದಾನಕ್ಕೆ ಅಲ್ಲಿ ಅಕ್ಕಿ ಮೂಟೆ ಕೊಟ್ಟಿದ್ದೀರಾ, ಮತ್ತೆ ಇಲ್ಲಿ ಬಂದು ಹೇಳ್ಕೋಬಾರ್ದು, ಇನ್ನೊಬ್ರು ಗೊತ್ತಾಗ್ಬೇಕಲ್ಲ. ಅದು ನಮ್ ಖುಷಿ. ನಿಮ್ ತಾಯಿಗೆ ಕ್ಯಾನ್ಸರ್ ಗುಣ ಆಗಿದೆ ಅಂತಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು? ಹೌದು, 75 ವರ್ಷ 80 ವರ್ಷ ಅವ್ರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀರಿ. ಆಪರೇಷನ್ ಆಗ್ಬೇಕಿತ್ತು, ಬೇಡ ಅಂತ ಟ್ರೀಟ್ಮೆಂಟ್ ಎಲ್ಲ ಕ್ಲಿಯರ್ ಆಯ್ತು. ತುಂಬಾ ಖುಷಿ ಇದೆ. ಖುಷಿ ದುಃಖ ಎರಡು ಬರ್ತಿದೆ ನಿಮ್ಗೆ. ನಿಮ್ ತಾಯಿ ಅಷ್ಟು ವರ್ಷ ಬದುಕಿದವ್ರು ಇವಾಗ ಗುಣವಾಕಿದ್ದಾರೆ. ಈಗ ನಿಮ್ಗೂ ಮಕ್ಳಿದಾರೆ, ನೀವು ನಿಮ್ ತಾಯಿ ಉಳಿಸ್ಕೋಬೇಕು ಅಂತ ಎಷ್ಟೊಂದು ಕಷ್ಟ ಪಡ್ತೀರಿ ತಾಯಿ ಹತ್ರ ಅಲ್ವಾ? ಆಯ್ತಮ್ಮ, ಒಳ್ಳೇದಾಗ್ಲಿ. 1 ರೂಪಾಯಿ ಕೂಡಿ ಕರ್ಸಿ ಇಲ್ಲಿ ಬಂದು ಕೊಟ್ಟಿದ್ದೀರಾ. ನಿಮ್ ತಾಯಿಗೆ ಒಳ್ಳೇದಾಗದ ಆಯ್ತು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ರು ಈ ತರನೇ ಮಾಡ್ಲಿ. ಆಗ್ಲಿಲ್ಲ ಅಂದ್ರೆ 1 ರೂಪಾಯಿ ಎತ್ತಿಟ್ಬಿಟ್ಟು ಕೊಡ್ಲಿ ಸಾಕು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈ ಕ್ಷೇತ್ರದ ಹೆಸರೇನು ಸರ್? ಇದು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ. ಸರ್, ಇಲ್ಲಿ ತುಂಬಾ ಜನ ಬಂದಂತವ್ರಿಗೆ ಏನೋ ಜೀವನದಲ್ಲಿ ವಿಸ್ಮಯಗಳೇ ನಡೆದಿದೆ, ಎಷ್ಟೋ ಜನಕ್ಕೆ ಒಳ್ಳೇದಾಗ್ತಿದೆ. ಆದ್ರೆ ಇಲ್ಲಿಯ ವಿಶೇಷತೆ ಏನು ಅಂತಂದ್ರೆ ಪ್ರಸಾದಕ್ಕೆ ಒಂದು ಪ್ರಸಿದ್ಧಿ ಅಂತ 1-2 ಪ್ರಶಸ್ತಿಗಳು ಬಂದಿದೆ ಅಂತ. ಏನ್ ಪ್ರಶಸ್ತಿಗಳು ಸರ್ ಅದು ಬಂದಿರೋದು? ಅದು ಪಂಜಾಬ್ ಸರ್ಕಾರದ್ದು ಒಂದು ISRH ಅನ್ನೋ ಸಂಸ್ಥೆ, ಒಂದು ಸರ್ಕಾರ ಕೊಲಾಬರೇಷನ್ ಅಲ್ಲಿ ಭಾರತ್ ವಿಭೂಷಣ್ ಅಂತ ಹೇಳಿ ಕೊಡ್ತಾರೆ. ಒಂದು ಭಾರತ್ ವಿಭೂಷಣ್ ಅಂತ ಹೇಳಿ ಕೊಡ್ತಾರೆ. ಆ ಒಂದು ಪ್ರಶಸ್ತಿ ಬಂದಿದೆ. ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ 24/7 ಸಾಹಸ ಮಾಡ್ತಾರೆ. ಮತ್ತೆ ವರ್ಲ್ಡ್ ಟಾಲೆಸ್ಟ್ 5 ಮೀಟರ್ ಸ್ಟ್ಯಾಚ್ಯೂ ಅಂತ ಹೇಳಿ ಅವರು ಒಂದು ಐಡೆಂಟಿಫೈ ಮಾಡಿ ಅವರು ಸರ್ಟಿಫೈಡ್ ಮಾಡಿಕೊಟ್ಟಿದ್ದಾರೆ. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್. ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಇಲ್ಲಿ ಕೊಡ್ತಾರೋ ಪ್ರಸಾದಕ್ಕೆ ಈ ತರದೊಂದು ಬಂದಿದೆ. ಸರ್, ಅಂದ್ರೆ ಈ ಕೆಲವು ಕ್ಷೇತ್ರಗಳಿದೆ, ಹೊರನಾಡು ಅನ್ನಪೂರ್ಣೇಶ್ವರಿ ಇರ್ಬೋದು, ಮತ್ತೆ ತುಮಕೂರಿನ ಸಿದ್ಧಗಂಗಾ ಮಠ ಇರ್ಬೋದು, ಅದರ ಸಾಲು ನಿಲ್ಲುವಂತ ಒಂದು ಕ್ಷೇತ್ರ ಅಂದ್ರೆ ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರ. ದೊಡ್ಡ ಕ್ಷೇತ್ರಗಳು ಒಂದು ಸಣ್ಣ ಪ್ರಯತ್ನ. ಬಂದಂತ ಭಕ್ತಾದಿಗಳಿಗೆ ದಾಸೋಹ ಮಾಡಕ್ಕೆ ತಾಯಿ ಅನುಗ್ರಹದಿಂದ ಒಂದು ಸಣ್ಣ ಪ್ರಯತ್ನ. ಈ 24/7 ಯಾವಾಗ ಎಷ್ಟೊತ್ತಿಗೆ ಬಂದ್ರೆ ಊಟ ಸಿಗುತ್ತೆ ಸರ್? ಹೌದು. ಈಗ ನೋಡಿ, ಕ್ಷೇತ್ರ ಒಂದು ಹಳ್ಳಿಲಿ ಇರೋದು, ಇಲ್ಲಿ ಅಕ್ಕಪಕ್ಕ ಯಾವ್ದು ಹೋಟ್ಲ್ ಇಲ್ಲ. ತಾಯಿ ದರ್ಶನ ಮಾಡ್ಬೇಕು ಅಂತ 100 ಕಿಲೋಮೀಟರ್ ಇಂದ ಭಕ್ತರು ಬರ್ತಾರೆ. ಅವ್ರು ಎಷ್ಟೊತ್ತಲ್ಲಿ ಬಂದ್ರು ಕೂಡ ಹಸ್ಕೊಂಡ್ ಹೋಗ್ಬಾರ್ದು. ಮತ್ತೆ ತಾಯಿ ಪ್ರಸಾದದಲ್ಲಿ ಒಂದು ವಿಶೇಷವಾದ ಶಕ್ತಿ, ಆ ತಾಯಿ ಪ್ರಸಾದ ಸ್ವೀಕರಿಸ ಏನೋ ಒಂದು ಶಕ್ತಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ 24 ಗಂಟೆ ಯಾವಾಗ ಬಂದ್ರು ಕೂಡ ಬಸವಳದು ಭಕ್ತರು ಯಾವಾಗ ಬಂದ್ರು ಕೂಡ ಊಟ ಇಲ್ಲ ಅನ್ನಂಗಿಲ್ಲ, ಪ್ರಸಾದ ಸಿಗ್ಬೇಕು. ಸರ್, ಇಲ್ಲಿ ಊಟ ಅಂತ ಹೇಳಿದ್ರೆ ಬೆಳಗಿನ ತಿಂಡಿನೂ ಇರುತ್ತೆ, ಮಧ್ಯಾಹ್ನದ ಊಟ ಇರುತ್ತೆ, ರಾತ್ರಿ ಊಟ ಕಂಟಿನ್ಯೂಸ್ 24/7 ಗಂಟೆನೂ ಸಿಗುತ್ತೆ. ಅಲ್ಲ ಸರ್, ದೇವಸ್ಥಾನಗಳಲ್ಲಿ ಬೆಳಗಿನ ನಾಷ್ಟ ತಿಂಡಿಯನ್ನ ಪ್ರಸಾದ ರೂಪದಲ್ಲಿ ಎಲ್ಲೂ ಕೊಡೋದಿಲ್ಲ. ಆದ್ರೆ ಇಲ್ಲಿ ಕೊಡ್ತಾರೆ. ಆದ್ರೆ ಬೆಳಿಗ್ಗೆನೆ ಅಷ್ಟೊಂದು ಸಾವಿರಾರು ಜನ ಬರ್ತಾರಲ್ಲ, ಬೆಳಿಗ್ಗೆ ತಿಂಡಿ ಎಷ್ಟು ಜನಕ್ಕೆ ರೆಡಿ ಆಗುತ್ತೆ, ಏನೇನ್ ರೆಡಿ ಆಗುತ್ತೆ ಸರ್? ಪ್ರತಿನಿತ್ಯ ಬೆಳಿಗ್ಗೆ ಒಂದು 150 ರಿಂದ 200 ಕೆಜಿ ಕನಿಷ್ಠ. 200 ಕೆಜಿ ಕನಿಷ್ಠ. ಕೆಲವು ಟೈಮಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಈಗ ಅವರೇಜ್ ಆಗಿ ಒಂದು 200 ಕೆಜಿ ಅಂತ ಅನ್ಕೊಂಡ್ರು ಕೂಡ ಪ್ರತಿನಿತ್ಯ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಒಂದು 6:30-7 ಗಂಟೆ ಮ್ಯಾಕ್ಸಿಮಮ್ ಅಷ್ಟೊತ್ತಿಗೆ ಟಿಫನ್ ಸ್ಟಾರ್ಟ್ ಆಗ್ಬಿಡ್ತದೆ. ಬೆಳಿಗ್ಗೆ 7 ಗಂಟೆಗೆ ಟಿಫನ್ ಸ್ಟಾರ್ಟ್ ಆಗ್ಬಿಡುತ್ತೆ, ರೆಡಿ ಆಗುತ್ತೆ. ಪ್ರತಿನಿತ್ಯ ವೆರೈಟಿ ಇರುತ್ತೆ. ಇದಿತ್ತು ಸರ್, ಟೊಮೊಟೊ ಬಾತ್. ಇವತ್ತು ಟೊಮೊಟೊ ಬಾತ್ ಇತ್ತು, ಒಂದಿನ ಪುಳಿಯೋಗರೆ ಇರುತ್ತೆ, ಒಂದಿನ ಚಿತ್ರಾನ್ನ ಇರುತ್ತೆ, ಒಂದಿನ ವೆಜಿಟೇಬಲ್ ಪಲಾವ್ ಇರುತ್ತೆ, ಒಂದಿನ ಸಿಹಿ ಪೊಂಗಲ್ ಇರುತ್ತೆ, ಒಂದಿನ ಖಾರ ಪೊಂಗಲ್ ಇರುತ್ತೆ, ಇನ್ನೊಂದಿನ ಉಪ್ಮಾ ಇರುತ್ತೆ. ಹಿಂಗೆ ಡಿಫ್ರೆಂಟ್ ಆಗಿ ವೆರೈಟಿ ದಿನನಿತ್ಯ ನಡೀತಾ ಇರುತ್ತೆ. ಇನ್ನೊಂದು ಪ್ರಸಾದ ಅಂತ ಹೇಳಿ ಒಂದೇ ತರದಲ್ಲ, ಪ್ರತಿದಿನ ಬೇರೆ ಇರುತ್ತೆ. ಖಂಡಿತ ಬೇರೆ ಇರುತ್ತೆ. ಅಂದ್ರೆ ಇವತ್ತು ಏನಂತಂದ್ರೆ ಟೊಮೊಟೊ ರೈಸ್ ಬಾತ್ ಇತ್ತು. ಟೊಮೊಟೊ ರೈಸ್ ಬಾತ್ಗೆ ಟೊಮೊಟೊಗಳನ್ನ ಎಷ್ಟೊಂದು ಕಟ್ ಮಾಡಿ ಹಾಕ್ತಿದ್ರು. ಅದೇನು ಆ ಕ್ವಾಲಿಟಿ ಅಷ್ಟೊಂದು ಇರ್ತಿತ್ತು. ಒಂದು 200 ಕೆಜಿ ಅಂತಂದ್ರೆ ಎಷ್ಟು ಜನ ಊಟ ಮಾಡ್ಬೋದು ಸರ್? ಮಾಡ್ಬೋದು ಸರ್. 200 ಕೆಜಿ ಅಂದ್ರೆ ಅದ್ರ ಒಂದು 3,000-3,500 ಜನ ಊಟ ಮಾಡ್ಬೋದು. 4,000-5,000 ಕ್ವಿಂಟಲ್ ಬೆಳಿಗ್ಗೆ ಅದೇ ಊಟ ಹೆಂಗ್ ಬಡಿಸ್ತೀವಿ ಹಂಗೆ ಅದು ಆಗುತ್ತೆ ಸರ್. ಬೆಳಗಿನ ತಿಂಡಿ ಪ್ರತಿನಿತ್ಯ ಬೆಳಗಿನ ತಿಂಡಿ ಇರುತ್ತೆ, ವೆರೈಟಿ ಇರುತ್ತೆ. ಹೌದು, ಅದಿರುತ್ತೆ. ಮಧ್ಯಾಹ್ನದ ಊಟ ಏನೇನಿರುತ್ತೆ ಸರ್? ಮಧ್ಯಾಹ್ನಕ್ಕೆ ಈಗ ಟಿಫನ್ ಮುಗಿದ್ಮೇಲೆ ಮಧ್ಯಾಹ್ನ ಸ್ಟಾರ್ಟ್ ಆಗ್ಬಿಡುತ್ತೆ. ಅದ್ ಮಧ್ಯೆ ಯಾವುದೇ ಬ್ರೇಕ್ ಇರಲ್ಲ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ. ಟಿಫನ್ ಮುಗಿತಾ ಇದ್ದಂಗೆನೆ
ಮಧ್ಯಾಹ್ನ ಊಟ ಇಮಿಡಿಯೇಟ್ ಊಟ ಮಧ್ಯಾಹ್ನ ಸ್ಟಾರ್ಟ್ ಆಗ್ಬಿಡುತ್ತೆ. ಮಧ್ಯಾಹ್ನ ಊಟದಲ್ಲಿ ಮೊದಲನೇದಾಗಿ ಬೂಂದಿ ಪಾಯಸ ಇರುತ್ತೆ ಪ್ರತಿದಿನ ಬೂಂದಿ ಪಾಯಸ. ಪ್ರತಿದಿನ ಬೂಂದಿ ಪಾಯಸ. ಹೌದು, ಪ್ರತಿದಿನ ಬೂಂದಿ ಪಾಯಸ. ಆಮೇಲೆ ಸರ್ ಸೊ ಬೂಂದಿ ಪಾಯಸ ಆದ್ಮೇಲೆ ಅನ್ನ ಸಾಂಬಾರ್ ಸ್ಟಾರ್ಟ್ ಆಗುತ್ತೆ. ಅನ್ನ ಸಾಂಬಾರ್ಗೆ ಒಂದು ತುಪ್ಪ ಹಾಕ್ತಿವಿ. ಅನ್ನ ಸಾಂಬಾರ್ ಪ್ರತಿನಿತ್ಯ ತುಪ್ಪ ಇರುತ್ತೆ. ಪ್ರತಿನಿತ್ಯ ತುಪ್ಪ ಇರುತ್ತೆ. ಅನ್ನ ಸಾಂಬಾರ್ ಆದ್ಮೇಲೆ ಅನ್ನ ರಸ ಬರುತ್ತೆ. ಅನ್ನ ರಸ ಆದ್ಮೇಲೆ ಮಜ್ಜಿಗೆ ಅನ್ನ ಬರುತ್ತೆ. ಜೊತೆ ಒಂದು ಪಲ್ಯ ಇರುತ್ತೆ. ಮಜ್ಜಿಗೆ ಅನ್ನ ಆದ್ಮೇಲೆ ಕ್ಲೋಸ್ ಅಲ್ಲಿಗೆ. ಅನ್ನ ಸಾಂಬಾರು, ಬೂಂದಿ ಪಾಯಸ, ಮಜ್ಜಿಗೆ, ರಸಮ್ಮು, ಇಷ್ಟೆಲ್ಲವೂ ಕೂಡ ಇಷ್ಟೆಲ್ಲ ಇರುತ್ತೆ. ಜೊತೆಗೆ ತುಪ್ಪ, ಒಂದ್ ಪಲ್ಯ. ಹೌದು, ತುಪ್ಪ ಪಲ್ಯ. ಅಂದ್ರೆ ಮದ್ವೆ ಊಟದ ತರ ಆಗೋಯ್ತು ಇಲ್ಲಿ. ಬೆಳಗಿನ ತಿಂಡಿ ವೆರೈಟಿ ಇದೆಲ್ಲ ಇದಿರುತ್ತೆ. ಅಂದ್ರೆ ಈಗ ಇದು ಸರ್ ರೈಸ್ ಎಷ್ಟು ಕೆಜಿ ಪ್ರತಿದಿನ ಒಂದು ಎಷ್ಟು ಜನ ಬರ್ಬೋದು? ಈಗ ಟಿಫನ್ಗೆ ಅಂತ ಹೇಳಿ ಕನಿಷ್ಠ ಅಂದ್ರೆ ಒಂದು 1.5 ಕ್ವಿಂಟಲ್ 2 ಕ್ವಿಂಟಲ್ ಒಂದೊಂದ್ಸಲ 3 ಕ್ವಿಂಟಲ್ ಆಯ್ತದೆ. ಅದು ಹೆಚ್ಚಿಗೆ ಆಗುತ್ತೆ. ಅವರೇಜ್ ಕನಿಷ್ಠ ಅಂದ್ರೆ 2 ಕ್ವಿಂಟಲ್ ಗ್ಯಾರಂಟಿ ಆಗ್ತೀವಿ. 1.5 2 ಕ್ವಿಂಟಲ್ ಎವ್ರಿ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ಸೊ ಟಿಫನ್ಗಲ್ದೇನೆ ಟಿಫನ್ ಮುಗಿದ್ಮೇಲೆ ವೈಟ್ ರೈಸ್ ಸ್ಟಾರ್ಟ್ ಮಾಡ್ತೀವಿ. ಸಾಯಂಕಾಲ ರಾತ್ರಿ ಎಷ್ಟೊತ್ತವರೆಗೂ ವೈಟ್ ರೈಸ್ ನಡೀತಾನೆ ಇರುತ್ತೆ. ಆ ವೈಟ್ ರೈಸ್ಗೆ ಕನಿಷ್ಠ ಅಂದ್ರೂ ಒಂದ್ ದಿನಕ್ಕೆ ಒಂದು 8 ರಿಂದ 10 ಕ್ವಿಂಟಲ್ ಇರುತ್ತೆ. ಈಗ ಭಾನುವಾರಗಳು, ಅಮಾವಾಸ್ಯೆ ಹುಣ್ಣಿಮೆ, ಈಗ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಬತ್ತು ಅಂದ್ರೆ ಅವತ್ತೇಂದ್ರೆ 20 ಕ್ವಿಂಟಲ್ 25 ಕ್ವಿಂಟಲ್ ಗಂಟು ಹೋಗುತ್ತೆ. ಆಷಾಢ ಮಾಸ ಬತ್ತು ಅಂದ್ರೆ ಒಂದ್ ದಿನಕ್ಕೆ ಕನಿಷ್ಠ ಅಂದ್ರೆ 30 ಕ್ವಿಂಟಲ್ ಬೇಕು. 30 ಕ್ವಿಂಟಲ್ ಆಷಾಢ ಮಾಸದಲ್ಲಿ 300 ಕೆಜಿ. ನವರಾತ್ರಿ ಟೈಮ್ ಅಲ್ಲಿ ಆಷಾಢ ಮಾಸದಲ್ಲಿ ಕನಿಷ್ಠ ಅಂದ್ರೆ 25-30 ಕ್ವಿಂಟಲ್ ಬಾಯ್ಲ್ ಹಾಗೆ ಆಗುತ್ತೆ. ಅಂದ್ರೆ ಡೈಲಿ ಒಂದು 10 ಕ್ವಿಂಟಲ್ 8 ರಿಂದ 10 ಕ್ವಿಂಟಲ್ ಹಾಗೆ ಆಗುತ್ತೆ. ಅವರೇಜ್ ಇದ್ದೇ ಇರುತ್ತೆ. ಅವರೇಜ್ ಆಷಾಢ ಮಾಸ ಮತ್ತೆ ನವರಾತ್ರಿ ಮಾಸ ಅಂದ್ರೆ ಅಮ್ಮನವ್ರ ಭಕ್ತರು ಜಾಸ್ತಿ ಅಲ್ವಾ? ಆ ಟೈಮ್ ಅಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಟೈಮ್ ಅಲ್ಲಿ ಪ್ರಸಾದ ಖರ್ಚು ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ 30 ಕ್ವಿಂಟಲ್ ಮೀರುತ್ತೆ. ಒಂದ್ 25-30 ಹೋಗುತ್ತೆ. ನೀವ್ ಹೇಳಿದ್ರೆ ಅವಾಗ್ಲೇ 100 ಕಿಲೋಮೀಟರ್ ಅಂತ. 100 ಕಿಲೋಮೀಟರ್ ಅಲ್ಲ ಸರ್, ಸಾವಿರಾರು ಕಿಲೋಮೀಟರ್ ದೂರದಿಂದ ಬರ್ತಿದ್ದಾರೆ. ಉತ್ತರ ಕರ್ನಾಟಕದಿಂದ, ಬಾರ್ಡ್ರು, ಬಾಂಬೆ, ಬೇರೆ ಬೇರೆ ರಾಜ್ಯಗಳಿಂದ. ಬೇರೆ ರಾಜ್ಯಗಳಿಂದ, ಗುಜರಾತ್ ಇಂದ ಬಂದಿದ್ದಾರೆ, ವೆಸ್ಟ್ ಬೆಂಗಾಲ್ ಇಂದ ಬಂದಿದ್ದಾರೆ, ಡೆಲ್ಲಿಯಿಂದ ಬಂದಿದ್ದಾರೆ. ಅದು ಗುಂಪು ಬರ್ತಾರೆ. ಹೌದು, ಗುಂಪು ಬಂದಿರ್ತಾರೆ. ಬಾಂಬೆಯಿಂದ ಬಂದಿದ್ದಾರೆ, ಸುಮಾರು ಜನ ಬಂದೋಗಿದ್ದಾರೆ. ಅಷ್ಟು ಜನ ಬರ್ತಿದ್ದಾರೆ ಸರ್. ಅಂದ್ರೆ ಈಗ ರೈಸ್ ಹೇಳಿದ್ರಿ ಸರ್, ಎಷ್ಟು ಲಾರ್ಜ್ ಆಗಿ ಮಾಡ್ತಿದ್ರು. ನಾವು ಬೆಳಿಗ್ಗೆಯಿಂದ ನೋಡ್ತಿದೀವಿ ಅಂದ್ರೆ ಏನು ದೊಡ್ಡ ದೊಡ್ಡ ದೇಕ್ಸ, ಅದು ಒಂದೊಂದ್ರಲ್ಲಿ ಎಷ್ಟೆಷ್ಟು ಕೆಜಿ ಹಿಡಿಬಹುದು ಸರ್? ಅದ್ರ ರೈಸ್ ಅಟ್ ಎ ಟೈಮು ನಾವು ಒಂದು 3 ಕ್ವಿಂಟಲ್ ತೆಗಿಬಹುದು ಅಟ್ ಎ ಟೈಮು. ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಬಂದು ಒಂದು 30 ಮಿನಿಟ್ಸ್ ಅನ್ಕೊಳ್ಳಿ. 30 ಮಿನಿಟ್ಸ್ ಅಲ್ಲಿ 3 ಕ್ವಿಂಟಲ್ ರೈಸ್ ಔಟ್ಪುಟ್ ಬರುತ್ತೆ. ಅದನ್ನ ನೀವು ಅಷ್ಟಾಗಿಲ್ಲ, ಅವಾಗ ಮಾಡ್ತಾ ಇರ್ತೀವಿ, ನೋಡ್ಕೋತೀವಿ. ಅಂದ್ರೆ ಫ್ರೆಶ್ ಆಗಿ ಕೊಡ್ತೀವಿ. ಒಂದೇ ಸರಿ 3 ಕ್ವಿಂಟಲ್ ತೆಗೆದು ಮಾಡ್ಬಿಟ್ರೆ ಬಿಸಿ ಇರುತ್ತಲ್ವಾ, ಅದು ಸ್ವಲ್ಪ ಮಿಲ್ಗೋಗುತ್ತೆ, ಸ್ವಲ್ಪ ಬೇವ್ತು ಬಿಡುತ್ತೆ, ಅನ್ನ ಚೆನ್ನಾಗಿರಲ್ಲ. ಅವಾಗ ಏನ್ ಮಾಡ್ತೀವಿ, ಟೈಮ್ಗೆ 1 ಕ್ವಿಂಟಲ್ 1 ಕ್ವಿಂಟಲ್ ತಗೋತೀವಿ. ಖಾಲಿ ಆಯ್ತದಂಗೆ ಅಟ್ಲೀಸ್ಟ್ ಒಂದು 20 ಕೆಜಿ ಅನ್ನಂಗೆ ಪಟ್ಟಂಗೆ 1 ಕ್ವಿಂಟಲ್ ತಗೋತೀವಿ. 1 ಕ್ವಿಂಟಲ್ ಮಾತ್ರ ಮಾಡ್ತಾ ಇರ್ತೀವಿ. 1 ಕ್ವಿಂಟಲ್ ಮಾತ್ರ ತಗೋತಾ ಇರ್ತೀವಿ. ಇದು ರೈಸ್ ಒಂದು ವಿಶೇಷ ಅನಿಸ್ತು ಸರ್. ರೈಸ್ ಜಾಸ್ತಿ ಮಾತಾಡ್ಬೇಕು. ಏನಂತಂದ್ರೆ ರೈಸ್ ಮಾಡೋದಿಕ್ಕೆ ನೀವು ಎಲ್ಲಾ ಊಟಕ್ಕೂ ಅಡಿಗೆಗೂ ಸೌದೆನೆ ಬಳಸ್ತೀರಿ. ಹೌದು, ಸೌದೆ ಬಿಟ್ರೆ ಇನ್ನೇನು ಬಳಸಲ್ಲ. ಇಲ್ಲ, ಸೌದೆ ಎಷ್ಟು ಒಂದ್ ದಿನಕ್ಕೆ ಎಷ್ಟು ಖರ್ಚಾಗ್ಬೋದು ಸರ್? ಒಂದ್ ದಿನಕ್ಕೆ ಕನಿಷ್ಠ ಅಂದ್ರೆ ಒಂದು 1.5 ಟನ್ 2 ಟನ್ ಬೇಕು ಕನಿಷ್ಠ. 2 ಟನ್ 3 ಟನ್ ಗಿಂಟು ಖಾಲಿ ಆಗುತ್ತೆ ಪ್ರತಿದಿನ. ಈ ಏನೇನ್ ಮಾಡ್ತೀರಿ? ಪಾಯಸ, ಬೂಂದಿ, ಅನ್ನ, ಸಾರು, ಪಾಯಸ, ಸೌದೆನೆ. ಸೌದೆ ಒಲೆ ಊಟನೇ. ಪ್ರತಿಯೊಂದು ಸೌದೆ ಒಲೆ ಊಟ ಸರ್. ಎಲ್ಲ ಕಡೆ ಗ್ಯಾಸ್ ಇದೆ, ಈ ಸೌದೆ ಒಲೆನೇ ಯಾಕೆ ರೆಫರ್ ಮಾಡ್ತೀವಿ? ಏನೋ ಸರ್, ಈಗ ನಮ್ಮ ಪುರಾತನ ಕಾಲ ಸೌದೆ ಒಲೆ ಇತ್ತು, ಸೌದೆ ಒಲೆ ಯೂಸ್ ಮಾಡ್ತೀವಿ. ಸೌದೆ ಒಲೆ ಯಾಕಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ದೇವಸ್ಥಾನದಲ್ಲಿ ಪ್ರಸಾದನ ಸೌದೆ ಒಲೆ ಬೇಯಿಸಿರೋ ಒಂದು ಮೌಲ್ಯ ಜಾಸ್ತಿ ಅದಕ್ಕೆ, ಅದೊಂದು. ಮತ್ತೆ ಇನ್ನೊಂದು ಆಧುನಿಕವಾಗಿ ಯೋಚನೆ ಮಾಡ್ತು ಅಂತಂದ್ರೆ ಎಲ್ಲ ಗ್ಯಾಸ್ ಪ್ರಾಬ್ಲಮ್. ಈಗ ಗ್ಯಾಸ್ ಕನೆಕ್ಟಿವಿಟಿ ಹೋಯ್ತು ಅಂತಂದ್ರೆ ಯಾವಾಗಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಸಿಗಲ್ಲ, ಅವೈಲಬಿಲಿಟಿ ನಮ್ಮ ಕೈಲಿ ಇರಲ್ಲ. ಈಗ ಸೌದೆ ನಮ್ಮ ಸುತ್ತಮುತ್ತ ಇದ್ದೇ ಇರುತ್ತೆ. ಆಮೇಲೆ ಬಜೆಟ್ ವೈಸ್ ಆಯ್ತು, ಆರ್ಥಿಕವಾಗಿ ಯೋಚನೆ ಮಾಡ್ಕೊಂತಂದ್ರೆ ಚೀಪ್ ಬಜೆಟ್. ಈಗ 1 ದಿನ ಅಂದಾನ, 2 ದಿನ ಅಂದಾನ, 3 ದಿನ ಆದ್ರೆ ಹೆಂಗೋ ಮಾಡ್ಬೋದು. ಈಗ 365 ದಿನನೂ ವರ್ಷ ಪೂರ್ತಿ ನಡೀತಾ ಇರಬೇಕು ಅಂದ್ರೆ ಸ್ವಲ್ಪ ಆರ್ಥಿಕವಾಗಿ ಯೋಚನೆ ಮಾಡ್ಬೇಕು. ಆಗ ಸೌದೆ ನಮ್ಗೆ ಕಡಿಮೆ ಬೆಲೆ ಸಿಗುತ್ತೆ ಲೋಕಲ್ ಅಲ್ಲಿ. ಮತ್ತೆ ನಮ್ದೇ ರೇಷ್ಮೆಗೆ ನಮ್ಮ ಅಕ್ಕಪಕ್ಕ ರೇಷ್ಮೆ ಬೆಳಿತಾರೆ. ರೇಷ್ಮೆ ಕಡ್ಡಿ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಜಾಸ್ತಿ ಅವೇ ಇರ್ತಿದ್ದು. ರೇಷ್ಮೆ ಕಡ್ಡಿ ಆಗುತ್ತೆ ಅಂದ್ರೆ ಈಗ ರೈತರು ಬೆಳಿತಾರಲ್ವಾ, ಅವ್ರು ಮಾಹಿತಿ ಕೊಡ್ತಾರೆ ನಮ್ಗೆ, ನಮ್ಮ ತೋಟದಲ್ಲಿ 2 ಟ್ರ್ಯಾಕ್ಟರ್ ರೇಷ್ಮೆ ಕಡ್ಡಿದೆ ಬಂತ ಹೋಗಿ ಅಂತ ಹೇಳ್ತಾರೆ. ಅದು ಫ್ರೀ ಆಗಿ ಕೊಟ್ಬಿಡ್ತಾರೆ. ಅವನ್ನ ಅವಾಗ ತುಂಬ್ಕೊ ಬರ್ತೀವಿ. ಅಂದ್ರೆ ನೀವು ಇಲ್ಲಿ ಏನೇ ಪ್ರಸಾದ ಮಾಡೋದು ಲೋಕಲ್ ಏನ್ ಸಿಗುತ್ತೆ ಅದು ಮೊಬಿಲೈಸ್ ಮಾಡ್ಕೊಂಡು ಅದು ಪ್ರಕಾರ ಮಾಡ್ಕೊಯ್ತೀವಿ. ಆಮೇಲೆ ಕೆಲವೊಂದು ನೋಡಿದ್ವಿ ಸರ್, ಎಷ್ಟೋ ಜನ ಅಕ್ಕಿ, ಬೆಲ್ಲ, ತುಪ್ಪ ಏನು ಕೆಲವೊಂದು ಅವರೇ ದಾನಿಗಳೇ ತಂದು ಕೊಡ್ತಿರ್ತಿದ್ರು. ಹೌದೌದು. ಆಮೇಲೆ ಪ್ರಸಾದಕ್ಕೆ ಅಂತ ಕೆಲವರು ಹಣವನ್ನ ಕೊಡ್ತಿದ್ರು. ಹೌದು, ಅವ್ರ ಅರ್ಕೆ ಮಾಡ್ಕೊಂಡಿರ್ತಾರೆ ಸರ್. ಏನೋ ಅವ್ರ ತಾಯಿ ಹತ್ರ ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಏನೋ ಅವ್ರ ಕೆಲಸ ಅನ್ಕೊಂಡ್ರೆ ಒಳ್ಳೇದಾಗುತ್ತೆ. ಅವ್ರ ಕೈಲಿ ಶಕ್ತಿ ಅನುಸಾರ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಹಂಗೆ ಅವ್ರ ಶಕ್ತಿ ಅನುಸಾರ ಅವ್ರ ಕೈಲಿ ಆದದ್ದು ಅಕ್ಕಿನೋ, ಬೆಲ್ಲನೋ, ಬೇಳೆನೋ, ಕಾಳೋ, ಎಣ್ಣೆನೋ, ಏನೋ ಒಂದು ಕೊಡ್ತಾರೆ. ಆಹಾರ ಪದಾರ್ಥಗಳನ್ನು ಕೊಡ್ತಾರೆ. ಅಂದ್ರೆ ಭಕ್ತಾದಿಗಳಿಂದ ಮತ್ತೆ ವಾಪಸ್ ಕೊಡ್ತಾರೆ. ಅವ್ರ ಕೈಲಿ ಅವ್ರಿಗೆ ಏನ್ ಮನ್ಸಿಗೆ ತಾಯಿಗೆ ಏನ ಕೊಡೋದು ತಂದು ಕೊಡ್ತಾರೆ ಅಷ್ಟೇ. ಅದೇನಾದ್ರು ಸ್ವಲ್ಪ ಏರುಪೇರ್ ಆದಾಗ ನಿಮ್ಮ ದೇವಸ್ಥಾನದ ವತಿಯಿಂದ? ಇಲ್ಲ, ನಾವು ರೆಗ್ಯುಲರ್ ಪರ್ಚೇಸ್ ಮಾಡ್ತೀವಿ. ಈಗ ಭಕ್ತರು ಕೊಡ್ತಾರೆ,
ಈಗ ಭಕ್ತರೇ ಕೊಡ್ತಾರೆ ಅಂತ ಕಾಯಿ ಕೂತ್ಕೊಳಕ್ ಆಗಲ್ಲ. ನಮ್ಮಲ್ಲಿ ರೆಗ್ಯುಲರ್ ನಾವು ಖರೀದಿ ಮಾಡ್ತೀವಿ. ನಿಮ್ಮಲ್ಲಿ ಆಲ್ರೆಡಿ ಸ್ಟಾಕ್ ಇದೆ? ಪ್ರತಿಯೊಂದು ಸ್ಟಾಕ್ ಇರುತ್ತೆ. ಕನಿಷ್ಠ ಅಂದ್ರೆ 1.5 ತಿಂಗಳು 2 ತಿಂಗಳಿಗೆ ಆಗುವಷ್ಟು ರೇಷನ್ ನಮ್ಮಲ್ಲಿ ಸ್ಟಾಕ್ ಇರುತ್ತೆ. 1.5 ಪರ್ಚೇಸ್ ಈ ಎಣ್ಣೆ ಆಗ್ಬೋದು. ಎಣ್ಣೆನ ಒಂದ್ಸಲ ಪರ್ಚೇಸ್ ಮಾಡಿದ್ರೆ ಕನಿಷ್ಠ ಅಂದ್ರೆ 300 ಇಂದ 400 ಟಿನ್ ಪರ್ಚೇಸ್ ಮಾಡ್ತೀವಿ. 400 ಟಿನ್ KSOL ಇಂದ. ಅದು ಬಿಟ್ರೆ ರೈಸು ಭಕ್ತಾದಿಗಳು ಕೊಡಿಸ್ತಾರೆ. ಈ ತರಕಾರಿ ಪಕ್ಕದಲ್ಲಿ ಸುಮಾರು ಜನ, ಈಗ ಬೆಂಗಳೂರಲ್ಲಿ RMC ಇದೆ, ದಾಸನಾಪುರದಲ್ಲಿ, ಅಲ್ಲಿಂದ ಸುಮಾರು ಜನ ಭಕ್ತಾದಿಗಳು ಫ್ರೀ ಆಗಿ ಕೊಟ್ಟು ಕಳಿಸ್ತಾರೆ. ಕೇರ್ ಮಾರ್ಕೆಟ್ ಇಂದ ಕೊಟ್ಟು ಕಳಿಸ್ತಾರೆ. ಅದು ಬಿಟ್ರೆ ನಮ್ ಲೋಕಲ್ ರಾಮನಗರ RMC ಇಂದ ಕಟ್ಕೊಳಿಸ್ತಾರೆ, ಮಂಡ್ಯ RMC ಇಂದ ಕೊಟ್ಟು ಕಳಿಸ್ತಾರೆ. ಈಗ ಈಗ ಸರ್ಕಾರ ರೇಟ್ ಜಾಸ್ತಿ ಇದೆ. ಈಗ ನಾವು ಹೋಗಿ ಅವ್ರು ಕೇಳಕ್ ಆಗಲ್ಲ. ನಾವೇನ್ ಮಾಡಿದ್ವಿ, ನಾವು ಪರ್ಚೇಸ್ ಮಾಡ್ತೀವಿ. ಈಗ ವಾರದಲ್ಲಿ 2 ಬಾರಿ 3 ಬಾರಿ 4 ಬಾರಿ ಹೋಗಿ ನಾವು ಪರ್ಚೇಸ್ ಮಾಡ್ತೀವಿ. ನಮ್ಮಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಸಿಸ್ಟಮ್ ಇದೆ, ಅದ ಸ್ಟೋರ್ ಮಾಡ್ಕೋತೀವಿ. ಯಾಕಂದ್ರೆ ಪ್ರತಿನಿತ್ಯ ಹೋಗಕ್ಕಾಗಲ್ಲ. ಹಾಗಾಗಿ ಒಂದು 2 ದಿವಸಕ್ಕೆ ಆಗೋಷ್ಟು ಪರ್ಚೇಸ್ ಮಾಡಿ ಸ್ಟೋರ್ ಮಾಡ್ಕೋತೀವಿ. ಕೆಲವು ಟೈಮಲ್ಲಿ ಅವರೇ ಡೊನೇಟ್ ಮಾಡ್ತಾರೆ. ಅದನ್ನ ಕ್ಲೀನ್ ಮಾಡ್ಕೊಂಡು ನಾವು ಕೋಲ್ಡ್ ಸ್ಟೋರೇಜ್ ಸ್ಟೋರ್ ಮಾಡ್ಕೊಂಡು ನಾವು ವ್ಯವಸ್ಥಿತವಾಗಿ ಬಳಸ್ತಾ ಹೋಗ್ತೀವಿ. ಒಟ್ಟು ಯಾವ್ದು ಏನು ಪೋಲ್ ಆಗ್ಬಾರ್ದು, ಯಾವ್ದು ವೇಸ್ಟ್ ಆಗ್ಬಾರ್ದು. ಸರ್, ಈಗ ಸೌದೆ ಒಲೆದು ಅಂತ ಹೇಳಿದ್ರಿ, ಆಮೇಲೆ ಇದೆಲ್ಲದಕ್ಕೂ ಸೌದೆ ಒಲೆ ಬೆಳೆಸ್ತೀರಾ, ಅದು ಬಹಳ ಒಳ್ಳೇದು. ಆಮೇಲೆ ನಿಮ್ಮ ಗುರುಜಿಗಳು ಕೂಡ ಅದನ್ನೇ ಜಾಸ್ತಿ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರಿ. ಜೊತೆಗೆ ಇನ್ನೊಂದೇನು ಅಂದ್ರೆ, ಈ ಸ್ಟೀಮ್ ಇಂದ ವೈಟ್ ರೈಸ್ ಮಾಡ್ತಿರಲ್ಲ, ಹೌದು, ಅದು ಏನ್ ಕಾನ್ಸೆಪ್ಟ್ ಸರ್? ಅದು ಮತ್ತೆ ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅಂತ ಹೇಳಿ ಅದು ಈಸಿ. ಈಗ ನಾವು ವೈಟ್ ರೈಸ್ ಅಂತಂದ್ರೆ, ಈಗ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಸೌದೆ ಒಲೆ ಡೈರೆಕ್ಟ್ ಆಗಿ ಸೌದೆ ಮಾಡಕ್ ಹೋದಾಗ, ಇದು ಈಗ ಸ್ಟೀಮ್ ಅಲ್ಲಿ ಕೂಡ ಸೌದೆನೇ. ಇದು ಸೌದೆ ಏನಾಗುತ್ತೆ, ನೀರಿರುತ್ತೆ, ಸ್ಟೀಮ್ ಜನರೇಟ್ ಆಗುತ್ತೆ. ಜನರೇಟ್ ಆಗಿ ಒಂದು ಸ್ಟೀಮ್ ಸ್ಟೋರೇಜ್ ಆಗುತ್ತೆ. ಆ ಸ್ಟೀಮ್ ಅಲ್ಲಿ ನಮ್ದು ರೈಸ್ ಬಾಯ್ಲ್ ಆಗುತ್ತೆ. ಇನ್ ಕೇಸ್ ನಾವೇನಾದ್ರೂ ಸೌದೆ ಒಲೆ ಮಾಡಕ್ ಅಂದ್ರೆ ಸೌದೆ ಹೆಚ್ಚು ಖರ್ಚಾಗುತ್ತೆ. ಆಗ ನಮ್ ಕೈಲಿ ಮೇಂಟೈನ್ ಮಾಡಕ್ ಆಗಲ್ಲ. ಆಮೇಲೆ ಪ್ರೋಸೆಸ್ ಲೇಟು, ನಿಧಾನ ಆಗುತ್ತೆ. ಹಾಗಾಗಿ ಸ್ಟೀಮ್ ಏನ್ ಮಾಡ್ತೀವಿ, ಎಲ್ಲ ಸೌದೆ ಬಾಯ್ಲರ್ ಆಗಿರೋದ್ರಿಂದ, ಅದು ಫೈರ್ವುಡ್ ಬಾಯ್ಲರ್ ಆಗಿರೋದ್ರಿಂದ ನೀಟಾಗಿ ಅಚ್ಚುಕಟ್ಟಾಗುತ್ತೆ, ಸಡನ್ ಆಗಿ ಆಗುತ್ತೆ. ನಮ್ಗೆ ಬೇಕು. ಆಮೇಲೆ ತರಕಾರಿ ಕಟ್ ಮಾಡಕ್ಕೆಲ್ಲ ಮಿಷಿನ್ಗಳು. ಹೌದು, ಮಿಷಿನ್. ಅಕ್ಕಿ ರುಬ್ಬಕ್ ಮಿಷಿನ್ ಇದೆ. ಹೌದು. ಆಮೇಲೆ ಖಾರ ರುಬ್ಬಕ್ ಮಸಾಲೆ ರುಬ್ಬಕ್ ಮಿಷಿನ್ ಇದೆ. ಮಸಾಲೆ ರುಬ್ಬಕ್ ಮಿಷಿನ್ ಇದೆ. ಅದು ಅಕ್ಕಿ ಕ್ಲೀನ್ ಮಾಡಕ್ ಭಕ್ತಾದಿಗಳು ಕೊಟ್ಟದ್ನ ಹಂಗೆ ಹಾಕೋದಿಲ್ಲ, ಕ್ಲೀನ್ ಮಾಡ್ತೀವಿ. ಅದಕ್ಕೂ ಮಿಷಿನ್ ಇದೆ. ಹೌದೌದು. ಯಾಕಂದ್ರೆ ಭಕ್ತಾದಿಗಳು ಕೊಡ್ತಾರೆ 4 ತರ 5 ತರ ಅಕ್ಕಿ ಮಿಕ್ಸ್ ಆಗಿರ್ತದೆ, ಒಳಗೆ ಏನಾದ್ರೂ ಇರುತ್ತೆ. ಸೊ ಏನೋ ಆಗ್ಲಿ, ಎಲ್ಲ ಕ್ಲೀನ್ ಆಗ್ಲಿ ಅಂದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಹಾಕ್ತಿವಿ. ಇದನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಇದನ್ನೆಲ್ಲವನ್ನು ಗಮನಿಸೇ ಇರಬೇಕು. ಈ ತರದ ಒಂದು ರಾಷ್ಟ್ರ ಪ್ರಶಸ್ತಿಗೂ ಸಮನಾದಂತ ಇಂಥ ಪ್ರಶಸ್ತಿಗಳು ಇಲ್ಲಿ ಬರೋದಕ್ಕೆ ಸಾಧ್ಯ ಆಗಿರ್ಬೋದು. ಸರ್, ಈಗ ರೈಸ್ ಆಯ್ತು. ಸಾಂಬಾರ್ ಅಂತಂದ್ರೆ ಪ್ರತಿದಿನ ಸಾಂಬಾರ್ ಬೇರೆ ಬೇರೆ ಇರುತ್ತೆ, ಒಂದೇ ಸಾಂಬಾರ್ ಇರುತ್ತೆ? ಇಲ್ಲ ಸರ್, ಚೇಂಜ್ ಆಗುತ್ತೆ. ಈಗ ಸೊಪ್ಪಿದ್ದಾಗ ಸೊಪ್ಪು ಸಾಂಬಾರ್ ಆಗುತ್ತೆ. ಸೊಪ್ಪು ಸಾಂಬಾರ್ ಮಾಡ್ತೀರಾ? ಸೊಪ್ಪು ಸಾಂಬಾರ್ 20,000 ಜನಕ್ಕೆ ಸೊಪ್ಪು ಸಾಂಬಾರ್ ಎಷ್ಟು ಸೊಪ್ಪು ಮಾಡ್ತೀವಿ. ಮತ್ತೆ ಸೊಪ್ಪು ಸಾಂಬಾರ್ ಇದೆ. ಸೊಪ್ಪಲ್ಲೂ ವೆರೈಟಿ ಸೊಪ್ಪು. ಈಗ ಸಬ್ಬಕ್ಕಿ ಸೊಪ್ಪಿದ್ದಾಗ ಸಬ್ಬಕ್ಕಿ ಸಾಂಬಾರ್ ಆಗುತ್ತೆ. ಮೆಂತ್ಯ ಸೊಪ್ಪಿದ್ದಾಗ ಮೆಂತ್ಯ ಸಾಂಬಾರ್ ಆಗುತ್ತೆ. ಎಷ್ಟು ಕಟ್ತಿರ್ತೀರಿ ಸರ್? ನಮ್ 5,000 2,000 ಕಟ್ಟು, 3,000 ಕಟ್ಟು, 5,000 ಕಟ್ಟಿಂಗ್ ಎಲ್ಲ ಬರ್ತವೆ. ಅದನ್ನ ಕ್ಲೀನ್ ಮಾಡೋದು ದೊಡ್ಡ ಹಿಂಸೆ, ಚಾಲೆಂಜಿಂಗ್ ಜಾಬ್ ಅದು. ಸ್ವಲ್ಪ ಕ್ಲೀನ್ ಮಾಡಿ ಮಡಿಕೊಂಡು, ಮತ್ತೆ ಜಾಸ್ತಿನ ಮಡಿಕೊಂಡ್ರೆ ಇಡಲ್ಲ ಅದು. ಇವತ್ತಂದು ಸಾಯಂಕಾಲ ಕ್ಲೀನ್, ಬೆಳಗ್ಗೆ ಬತ್ತು ಅಂದ್ರೆ ಸಾಯಂಕಾಲ ಹೊತ್ತೆಲ್ಲ ಕ್ಲೀನ್ ಮಾಡಿ ನಾಳೆ ಬೆಳಗ್ಗೆ ಯೂಸ್ ಮಾಡ್ಬಿಡ್ಬೇಕು. ಕೆಲಸ ಜಾಸ್ತಿ. ಹೌದು. ಆದ್ರೂ ಕೂಡ ವಾರದಲ್ಲಿ ಒಂದಿನ ಸೊಪ್ಪು ಸಾಂಬಾರ್ ಮಾಡ್ತೀರಾ? ಪಾಲಕ್ ಸೊಪ್ಪು ಇದ್ದಾಗ ಪಾಲಕ್ ಸಾಂಬಾರ್ ಆಗುತ್ತೆ. ಕೀರೆ ಸೊಪ್ಪಿದ್ದಾಗ ಕೀರೆ ಸೊಪ್ಪು ಸಾಂಬಾರ್ ಆಗುತ್ತೆ. ಮತ್ತೆ ಸೊಪ್ಪಲ್ಲಿ ಪಲ್ಯನೂ ಮಾಡ್ತೀವಿ. ಕಾಳು ಮಿಕ್ಸ್ ಮಾಡಿ ಪಲ್ಯನೂ ಮಾಡ್ತೀವಿ. ಹೆಂಗಿರುತ್ತೆ ಸಿಚುಯೇಷನ್ ಹೋಗ್ತಾ ಇರುತ್ತೆ. ಈಗ ಅದ್ ಬಿಟ್ಟು ತರಕಾರಿ ಬೇರೆ ಬೇರೆ ಏನಾದ್ರು ಬೇರೆ ತರಕಾರಿ? ಹೌದು, ಈ ಮಿಕ್ಸ್ ತರಕಾರಿ, ಸೋರೆಕಾಯಿ, ಕ್ಯಾರೆಟ್, ಬೀಟ್ರೋಟ್, ನೌಕೋಲು, ಕೋಸು ಎಲ್ಲ ಮಿಕ್ಸ್ ತರಕಾರಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀವಿ. ತರಕಾರಿ ಸಾಂಬಾರ್ಗಳು ಪ್ರತಿನಿತ್ಯ ಬೇರೆ ಬೇರೆ ಇರುತ್ತೆ. ಸೊಪ್ಪು ಸಾಂಬಾರ್ ಇರುತ್ತೆ, ಹೀರೆಕಾಯಿ, ಸೋರೆಕಾಯಿ, ಪಡವಲಕಾಯಿ, ಬದನೆಕಾಯಿ, ಮತ್ತೆ ಕುಂಬಳಕಾಯಿ, ಏನ್ ಸಿಗುತ್ತೆ ಆ ಟೈಮ್ಗೆ ಅದ್ ಹಾಕ್ಬಿಟ್ಟು ತರಕಾರಿ ಸಾಂಬಾರು, ಸೊಪ್ಪು ಸಾಂಬಾರು ಕಂಟಿನ್ಯೂಸ್ ಆಗಿ ಇರ್ತಾರೆ. ಸಾರು ಎಷ್ಟು ಕ್ವಾಂಟಿಟಿ ಮಾಡ್ಬೋದು ಸರ್ ಡೈಲಿ? ಸೊ ಒಂದ್ ದಿನಕ್ಕೆ ಒಂದು ಪಾತ್ರೆ ಬಂದು ಒಂದು 600 ಇಂದ 700 ಲೀಟರ್ ಸಾಂಬಾರ್ ಹಿಡಿತೀವಿ ನಾವು ಮಾಡ್ತಿರೋ ಪಾತ್ರೆಗಳು. 2-3 ಮಾಡಿದ್ರು ಆ ತರದವು. ಈಗ ಭಾನುವಾರ ಆಯ್ತು ಅಂತಂದ್ರೆ ಒಂದ್ 4 ಪಾತ್ರೆ ಆಯ್ತವೆ. 4 ದೇಕ್ಷ. ಈ ಬೇರೆ ದಿನಗಳಲ್ಲಿ 1-2 ಆಗುತ್ತೆ, 2-3. ಆಮೇಲೆ ಅಷ್ಟೂನು ಈಗ ನಾವು ಒಂದೇ ಸಲ ಮಡಿಕೊಳ್ಳಲ್ಲ. ಈಗ ಸ್ಟಾರ್ಟ್ ಅಲ್ಲಿ ಮೊದಲನೇಗೆ ಒಂದೊಂದು ದೇಕ್ಷಿ ಮಾಡ್ಕೊಂಡಿರ್ತೀವಿ. ತೀರೋಯ್ತದ ಇನ್ನೊಂದು ಕಾಲ್ ಭಾಗ ಅದೇನೋ ಇನ್ನೊಂದು ದೇಕ್ಷಿ ರೆಡಿ ಮಾಡ್ಕೋತೀವಿ. ಸರ್, ಅಂದ್ರೆ ಇದು ಬೆಳಿಗ್ಗೆ ಒಂದು ಎಷ್ಟು 10 ಗಂಟೆಯಿಂದ ಸಂಜೆ 10 ಗಂಟೆವರೆಗೂ, ಬೆಳಗಾನವರೆಗೂ? ಹೌದು, ನೈಟ್ ಯಾವರೆಗೂ ಮಾಡಿದ್ರೆ. ಬಟ್ ಬೇರೆ ಬೇರೆ ಮಾಡ್ತೀವಿ. ಇಲ್ಲ, ಈಗ ಎಕ್ಸಾಂಪಲ್ ಈಗ ನೋಡಿ, ಬೆಳಿಗ್ಗೆ 10 ಗಂಟೆಗೆ ಅನ್ನ ಸಾಂಬಾರ್ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ. ಅನ್ನ ಸಾಂಬಾರ್ ಸ್ಟಾರ್ಟ್ ಆದ್ರೆ ಈಗ ಬೆಳಿಗ್ಗೆ ಒಂದು 9:30 ಒಂದು 8 ಗಂಟೆಯಿಂದ 9 ಗಂಟೆ ಒಳಗಡೆ ಒಂದು ಸಾಂಬಾರ್ ರೆಡಿ ಆಗಿರುತ್ತೆ. 9 ಒಳಗಡೆ ಸಾಂಬಾರ್ ರೆಡಿ ಆಗಿರುತ್ತೆ. ಸೊ ಅದು ಸಾಂಬಾರ್ ತೀರೋಯ್ತದೆ. ಎಕ್ಸಾಂಪಲ್ ಈಗ 1 ಅವರ್ 2 ಅವರ್ ಸಾಂಬಾರ್ ಬರುತ್ತೆ. ಅದು ತಿರ್ಗಿ 11 ಗಂಟೆಗೆ ಇನ್ನೊಂದು ಸಾಂಬಾರ್ ರೆಡಿ ಆಗುತ್ತೆ. 11-11:30 ಇನ್ನೊಂದು ಸಾಂಬಾರ್ ರೆಡಿ ಆಗುತ್ತೆ. ತಿರ್ಗಿ ಅದು ಖಾಲಿ ಆಯ್ತಾಯ್ತು ಅಂತಂದ್ರೆ ಅದಿದ್ರೆ ನಡೀತಾ ಇರುತ್ತೆ. ಅದು ಖಾಲಿ ಆಯ್ತು ಅಂತಂದ್ರೆ ನೋಡ್ಕೊಂಡು ಇನ್ನರ್ಧ ಗಂಟೆ ಮುಂದೆ ನೋಡ್ಕೊಂಡು ಇನ್ನು 1 ಗಂಟೆ 1:30 ಹೊತ್ತಿಗೆ ಇನ್ನೊಂದು ಸಾಂಬಾರ್ ರೆಡಿ ಆಗುತ್ತೆ. ನೋಡ್ಕೊಂಡು ಸುಜೆಷನ್ ಅಲ್ಲೇ ಫ್ರೆಶ್ ಆಗಿ ಮಾಡ್ತೀವಿ. ಒಟ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಊಟಕ್ಕೆ ರೆಡಿ ಆಗುತ್ತಲ್ಲ,
ಈ ಹಿಂದಿಂದನೆ ಆ ತರ ಇಲ್ಲಿ ರೆಡಿ ಆಗೋದಕ್ಕೆ ಇರ್ಬೇಕು. ಇಷ್ಟೊಂದು ಮಿಷನರಿಗಳನ್ನ ಸ್ಟಾಪ್ ಮಾಡ್ಕೊಬಿಟ್ಟಿದ್ದೀರಿ. ಹೌದು. ಆಮೇಲೆ ಸಾಂಬಾರ್ದಾಯ್ತು ಸರ್. ಇದು ಪಾಯಸ ಪ್ರತಿದಿನ ಇರುತ್ತೆ. ಪಾಯಸ ಪ್ರತಿದಿನ ಇರುತ್ತೆ. ಕನಿಷ್ಠ ಅಂದ್ರೆ ಒಂದ್ ದೇಕ್ಸಿಗೆ ಕನಿಷ್ಠ ಅಂದ್ರೂ ಒಂದು ಕ್ವಿಂಟಲ್ 1.5 ಕ್ವಿಂಟಲ್ ಬೆಲ್ಲ ಹಾಕ್ತೀವಿ. ಹ್ಞೂ ಸರ್, ಬೆಲ್ಲ ಏನು ಎಲ್ಲಾ ತರ ಬೆಲ್ಲ, ಕೆಲವು ದಾನಿಗಳು ಕೊಟ್ಟಿರೋದಿರ್ಬೋದು, ನೀವು ತಂದಿರೋದು ದಾನಿ ಕೊಟ್ಟಿರೋದು ಎಲ್ಲ ಅಚ್ಚ ಬೆಲ್ಲ, ಎಲ್ಲ ಆರ್ಗಾನಿಕ್ ಬೆಲ್ಲ ಎಲ್ಲ ಮಿಕ್ಸ್ ಆಗಿರುತ್ತೆ. ಆರ್ಗ್ಯಾನಿಕ್ ಈಗ ದಾನಿಗಳು ಕೊಟ್ಟರೆ ನಾವ್ ಹೆಂಗೆ ಅಂದ್ರೆ ಡಿವೈಡ್ ಮಾಡಕ್ಕಾಗಲ್ಲ, ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಇರುತ್ತೆ. ಬೆಲ್ಲದ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಹೌದೌದೌದು. ಅದು ಬೆಲ್ಲದ ಪಾಯಸ ಒಂದ್ ಎಷ್ಟು ಲೀಟರ್ ಮಾಡ್ತೀರಿ ಸರ್ ಅದನ್ನ? ಅದು ಅಷ್ಟೇ, ಒಂದ್ ದೊಡ್ಡ ಪಾತ್ರೆ 600 ಲೀಟರ್ 700 ಲೀಟರ್ ಇರುತ್ತೆ. ಕನಿಷ್ಠ ಅಂದ್ರೂ 1000 ಲೀಟರ್ ವರ್ಗೂ ಇರುತ್ತೆ. 1000 ಲೀಟರ್ ವರ್ಗೂ ಇರುತ್ತೆ. ಅದೇನ್ ಜಾಸ್ತಿ ಏನ್ ಹಾಕಲ್ಲ, ಸ್ವಲ್ಪ ಹಾಕ್ತಿವಿ. ಅದಕ್ಕೆ ಬೂಂದಿ ಹಾಕ್ತಿರಲ್ಲ, ಬೂಂದಿ ಹೊರಗಡೆ ತರ್ತೀರಾ ಅಥವಾ ಏನ್ ಮಾಡ್ತೀರಾ? ಇಲ್ಲ, ಏನು ಹೊರಗಡೆ ಅಂತಾರಲ್ಲ, ಎಲ್ಲ ಇಲ್ಲಿ ಮಾಡ್ಕೊಳ್ಳೋದೇ. ಹಾ ಹಾ. ಆಮೇಲೆ ಏನು ಉಳಿಸೋದು ಇಲ್ಲ, ಅವತ್ತಿಂದ ಅವತ್ತು ಕ್ಲೋಸ್ ಆಗೋಯ್ತದೆ. ಬೂಂದಿ ಪಾಯಸ ಇಲ್ಲಿ ಕೊಡ್ತಾ ಇರ್ತೀರಾ ಬೂಂದಿ ಅಂತ ಎಲ್ರಿಗೂ ಕೂಡ. ಬೂಂದಿ ಪಾಯಸಕ್ಕೆ ಈಗ ಪಾಯಸ ಡೈಲಿ ರೆಡಿ ಮಾಡ್ತೀರಾ 1000 ಲೀಟರ್ ಗಂಟ, ಅದಕ್ಕೆ ಬೂಂದಿ ಹಾಕ್ತಿಲ್ಲ, ಅದು ಹೊರಗಡೆ ಡೈಲಿ ತರಿಸ್ತೀರಾ? ಇಲ್ಲ ಸರ್, ಬೂಂದಿನೂ ಇಲ್ಲೇ ಮಾಡೋದು. ಇಲ್ಲೇ ಮಾಡ್ಕೋತ ನಮ್ದು ಒಂದು ಟೀಮ್ ನ ಸೆಟ್ ಮಾಡ್ಬಿಟ್ಟು ಇವತ್ತಿಗೆ ಬೂಂದಿ ಮಾಡಕ್ಕೆ. ಬೂಂದಿ ಸ್ವೀಟ್ ಮಾಡಕ್ಕೆ ಒಂದು ಟೀಮ್ ಇದಾರೆ. ಮತ್ತೆ ಇನ್ನೊಂದಂದ್ರೆ ಬೂಂದಿನೂ ಅಷ್ಟೇ, ಅದನ್ನೂ ಸೌದೆ ಒಲೆ ಮಾಡೋದು. ಅದನ್ನು ಸೌದೆ ಒಲೆ ಅಂದ್ರೆ ಇಲ್ಲಿ ಯಾವ್ದನ್ನು ಕೂಡ ನೀವು ಗ್ಯಾಸ್ ಬಳಸಿಲ್ಲ. ಮೊದ್ಲು ಬಳಸಿದ್ದು, ಈಗ ಆಗ ಸರೋಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಸೌದೆ. ಬೂಂದಿ ಒಂದ್ ದಿನಕ್ಕೆ ಎಷ್ಟು ತಯಾರು ಮಾಡ್ಬೋದು ಸರ್ ಇಲ್ಲಿ? ಒಂದ್ ದಿನಕ್ಕೆ ಕನಿಷ್ಠ ಅಂದ್ರೆ ಒಂದ್ 5 ಕ್ವಿಂಟಲ್ ಬೂಂದಿ. 5 ಕ್ವಿಂಟಾಲು 500 ಕೆಜಿ ಬೇಕು, ಅಷ್ಟು ಜನ ಬೇಕು. ಇನ್ನು ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ಅದು ಒಂದು ಹೆಚ್ಚು ಕಮ್ಮಿ 200-300 ಕೆಜಿ ಹೆಚ್ಚು ಕಮ್ಮಿ ಆಯ್ತದೆ. ಬಟ್ ಕನಿಷ್ಠ ಅವರೇಜ್ ಅವ್ರ ಎವ್ರಿ ಡೇ ಅವರೇಜ್ ಕನಿಷ್ಠ ಒಂದು 400-500 ಕೆಜಿ ಇದ್ದೇ ಇರುತ್ತೆ. ಅದಕ್ಕೆ ಒಂದು ಸಪರೇಟ್ ಒಂದು ಟೀಮೇ ಇದೆ. ಒಂದು ಪರ್ಟಿಕ್ಯುಲರ್ ಜಾಗ ಮಾಡಿ ಒಂದ್ 4 ಜನ ಹುಡುಗರು ರೆಡಿ ಮಾಡಿ ಅದು ಅದೇ ಕೆಲಸ. ಬೆಳಿಗ್ಗೆ ಹೇಳ್ತು ಅಂದ್ರೆ ಬೂಂದಿ ಮಾಡೋದೇ ಕೆಲಸ ಅವ್ರದ್ದು. ಬೂಂದಿ ಮಾಡೋದೇ. ಅದಾಯ್ತು ಸರ್. ಮತ್ತೆ ಇದು ರಸಮು ಡೈಲಿ ಅದು ಒಂದ್ ಎಕ್ಸ್ ಇರುತ್ತೆ. ರಸಮ್ 1 ಎಕ್ಸಿ 1.5 ಎಕ್ಸಿ ಇರುತ್ತೆ. ಆಮೇಲೆ ಈಗ ಬೇಸಿಗೆ ಕಾಲ ಜಾಸ್ತಿ ಇದೆ, ಮಜ್ಜಿಗೆ ಜಾಸ್ತಿ ತುಂಬಾ ಬೇಕು. ಮಜ್ಜಿಗೆನ ಬಂದವರೆಲ್ಲ 2 ಸಾವಿರ 3 ಸಾವಿರ ಇಲ್ಲ. ನಾವು ಈಗ ಮೊದ್ಲು ಈಗ ಮುಂದಕ್ಕೆ ನಾವು ನಮ್ದು ಕೋಶ ಮಜ್ಜಿಗೆ ಮಾಡಿದಿಲ್ಲ, ಅದು ಎಷ್ಟು ಲೀಟರ್ ತರಿಸ್ಕೊಂಡಿರಿ? ಎವ್ರಿ ಡೇ 100-150 ಲೀಟರ್ ನೀರು, ಮೊಸರು. ಅದಕ್ಕೆ ನಾವು ಮಿಷಿನ್ ಇದೆ, ನಾವು ಮಿಷಿನ್ ಮಾಡಿ ಅದಕ್ಕೆ ಮಸಾಲೆ ಸ್ವಲ್ಪ ಹಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಮಜ್ಜಿಗೆ ಮಾಡ್ಕೊತೀವಿ. ಆಮೇಲೆ ಇದು ಇನ್ನೊಂದು ಸರ್, ಇದೇನಂತಂದ್ರೆ ಪಲ್ಯ ಮಾಡ್ತಿದ್ರಿ ಅಂತ. ಪಲ್ಯ ಡೈಲಿ ಬೇರೆ ಬೇರೆ ತರ ಇರುತ್ತೆ. ಕಾಳು ಪಲ್ಯ ಇರುತ್ತೆ, ಕಡಲೆಕಾಳು ಪಲ್ಯ ಇರುತ್ತೆ, ಹೆಸರು ಕಾಳು ಪಲ್ಯ ಇರುತ್ತೆ, ಸೊಪ್ಪಿದಾಗ ಸೊಪ್ಪು ಪಲ್ಯ ಇರುತ್ತೆ, ತರಕಾರಿ ಜಾಸ್ತಿ ತರಕಾರಿ ಪಲ್ಯ ಇರುತ್ತೆ. ಈ ತರ ಮಸಾಲೆ ಹಾಕಿ ಬೇರೆ ಬೇರೆ ಅವತ್ತಿನ ಸಿಚುಯೇಷನ್ ಹೆಂಗಿರುತ್ತೆ ಹಂಗೆ ಮಾಡ್ತಾ ಇರ್ತೀವಿ. ಅಂದ್ರೆ ಭೂರಿ ಭೋಜನ ಅಂತಾರಲ್ಲ, ಅದು ರಿಲೇಟೆಡ್ ಊಟ. ಅಂದ್ರೆ ದೇವಸ್ಥಾನದಲ್ಲಿ ಬಂದ್ರೆ ಸಂತೃಪ್ತಿಯಾಗಿ ಊಟ. ಹೌದು, ನಮ್ಮ ಸ್ವಾಮಿಗಳ ಸಂಕಲ್ಪ ಒಂದೇನೆ, ಕ್ಷೇತ್ರಕ್ಕೆ ಬಂದ್ರು ಸಂತೃಪ್ತಿಯಾಗಿ ಹೊಟ್ಟೆ ತುಂಬಾ ಯಾರು ಹೊಸ್ಕೊಳ್ದೇನೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು. ಸ್ವಾಮಿಗಳು ಅಂತ ಅಂದಾಗ ನನ್ನ ಸರ್, ಕೆಲವು ಕಡೆ ಸ್ವಾಮಿಗಳು ಈ ತರ ಪ್ರಸಿದ್ಧಿಯ ಕ್ಷೇತ್ರದಲ್ಲಿ ಅವ್ರು ಕೆಳಗ್ ಕಾಲಿಡದೇ ಇಲ್ಲ. 100 ಹಿಂದಗಡೆ 50 ಜನ ಕಟ್ಕೊಂಡ್ ಬರ್ತಾರೆ. ಆದ್ರೆ ಅವ್ರು ಬಂದು ಬೆಳಿಗ್ಗೆ ನಾವು ನೋಡಿದ್ವಿ, ಜಾರುತ್ತೆ ಅಂದ್ಬಿಟ್ಟು ಅಡುಗೆ ಮನೆ ಜಾಗ ಎಲ್ಲ ಪರ್ಕೆ ತಕ ಗುಡಿಸ್ತಿದ್ರು. ಹೌದು, ಬೆಳಿಗ್ಗೆ ಯಾರು ಜಾರು ಬಿದ್ಬಿಟ್ರು ಪಾಪ, ಜಾರು ನೀರು ಜಾಸ್ತಿ ಆಗ್ಬಿಟ್ಟು ಅದ್ ನೋಡಿ ಬೇಜಾರಾಗ್ಬಿಟ್ಟು ಅವ್ರೀಗ ಕೆಲಸ ಬರೋ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಅವರೇ ಗುಡಿಸಿದ್ರು. ಆಮೇಲೆ ಅಷ್ಟೊಂದು ಸಾಧಾರಣವಾಗಿ ಎಲ್ಲ ಕಡೆ ಅವರೇ ಓಡಾಡ್ತಾ ಇರ್ತಾರೆ. ಅದೇ ಊಟ ಬಡಿಸುವಾಗ್ಲೂ ಊಟನೇ ಬಡಿಸ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಗುರೂಜಿ ಕೆಲಸಗಾರರು ಅನ್ನೋದು ಏನು ವ್ಯತ್ಯಾಸ ಇಲ್ಲ, ಎಲ್ಲ ಸಮಾನರು, ಎಲ್ಲರೂ ಸಮಾನ. ನಾನು ನೋಡಿದ್ವಿ, ಅವ್ರು ಏನ್ ಅದೆಲ್ಲನು ಚೆನ್ನಾಗಿ ಹಾಕಿ ಚೆನ್ನಾಗಿ ತೊಳೆದು ಅವರೇ ಎಲ್ಲ ಮಾಡ್ತಿದ್ರು. ನಾನು ನಿಜ ನೋಡ್ರಿ, ಇದು ಯಾರಪ್ಪ ಇವ್ರು, ಏನಾದ್ರು ಮ್ಯಾನೇಜರ್ ತರನ, ಯಾರು ಇನ್ಚಾರ್ಜ್ ಅವ್ರ ಅನ್ಕೋತಿದ್ವಿ. ಆಮೇಲೆ ನನ್ಗೆ ಗೊತ್ತಿದ್ದು ಇವರೇ ಗುರೂಜಿಗಳು. ಅಷ್ಟೊಂದು ಸಾಧಾರಣವಾಗಿರೋ ಒಂದು ವ್ಯಕ್ತಿತ್ವ. ಹೌದು, ಎಲ್ಲರದೆಲ್ಲ ತುಂಬಾ ಮಿಂಗಲ್ ಆಯ್ತಾರೆ, ತುಂಬಾ ಸ್ಪಂದಿಸ್ತಾರೆ. ಒಟ್ಟು ಎಷ್ಟು ಸಮ ಅಡಿಗೆಗೆ ಸಂಬಂಧಪಟ್ಟಂಗೆ? ಇಲ್ಲ, ಅಡಿಗೆಗೆ ಸಂಬಂಧಪಟ್ಟಂಗೆ ಎಲ್ಲ ಸೇರಿ ಒಂದು 50-60 ಜನ ಅವ್ರೆ. 50-60 ಜನ. ಈ ಬಡ್ಸೋದಕ್ಕೆ ಹೆಣ್ಮಕ್ಳಿದ್ದಾರೆ ಜಾಸ್ತಿ, ಅವ್ರ ಎಷ್ಟು ಜನ ಇದ್ದಾರೆ ಸರ್? ಅವ್ರು ಇದಾರೆ ಸರ್, ಅವ್ರೊಂದು 25 ಜನ 30 ಜನ ಇದ್ದಾರೆ. ಯಾಕೆಂದ್ರೆ ನಾವು ಮೊದ್ಲು ಗಂಡಸರು ಹುಡುಗರು ಮುಖಾಂತರ ನಾವು ಬಡಿಸ್ತಾ ಇದ್ದೋ. ಈ ಆಗ್ಲಿಲ್ಲ ಅವ್ರ ಕೈಲಿ, ಹುಡುಗ್ರ ಕೈಲಿ ಆಗ್ಲಿಲ್ಲ, ಕಡಿಮೆ ಅಂತ ಅಂದ್ಬಿಟ್ಟು. ಈಗ ನೋಡಿ, ನಮ್ಮ ಮನೇಲಿ ನಾವು ಊಟ ಮಾಡಿದಾಗ ನಮ್ಮ ತಾಯಂದ್ರು ಬಡಿಸಿದ್ರೆ ಹೆಂಗೆ ಸಂತೃಪ್ತಿಯಾಗಿ ಊಟ ಬಡಿಸ್ತಾರೆ. ಮತ್ತೆ ತಾಳ್ಮೆಯಿಂದ ಅವ್ರು ಏನೇ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಹಂಗೆ ಒಂದು ದೇವಿ ಕ್ಷೇತ್ರದಲ್ಲಿ ದೇವಿ ಪ್ರತಿರೂಪದಲ್ಲಿ ಮಹಿಳೆಯರೇನೆ ಊಟ ಬಡಿಸಿದ್ರೆ ಜನಕ್ಕೆ ಸಂತೃಪ್ತಿ ಆಗುತ್ತೆ ಅನ್ನೋ ಉದಾಕ್ಬಿಟ್ಟು ನಾವು ಈಗ ಒಂದು ಮಹಿಳಾ ತಂಡವನ್ನೇ ರೆಡಿ ಮಾಡಿದ್ದೀವಿ. ಆ ಮಹಿಳಾ ತಂಡ ಇಲ್ಲಿ ನಿಮ್ಮ ದೇವಸ್ಥಾನ ಸುತ್ತಮುತ್ತ ಇರುವಂತ ಹಳ್ಳಿಗಳಿಂದ ಬರ್ತಾರೆ. ಹೌದು, ಈಗ ಅವ್ರಿಗೂ ಒಂದು ಉದ್ಯೋಗ, ಅವ್ರ ಜೀವನ ನಡೀತಾ ಇದೆ. ಈಗ ಅವ್ರಿಗೊಂದು ಓಡಾಡಕ್ಕೆ ಸ್ವಲ್ಪ ಬಸ್ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಅದೇ ನಿಮ್ ಕಡೆಯಿಂದನೇ ಬೆಳಿಗ್ಗೆ ಕರ್ಕೊಬರ್ಕೊ ಒಂದು ವ್ಯವಸ್ಥೆ ಇದೆ. ಎಲ್ಲ ದಿನಗೂಲಿ ನೌಕರರು ಪಾಪ, ಎಲ್ಲ ಮನೆ ಕಡೆ ಕಷ್ಟ ಇರುತ್ತೆ, ಅವತ್ತು ದುಡಿಬೇಕು, ಅವತ್ತು ತಿನ್ಬೇಕು. ಅಲ್ಲಿ ದಿನಗೂಲಿ ನೌಕರರು ಕೂಲಿ ಕಾರ್ಮಿಕರು ಅನ್ನೋದಕ್ಕಿಂತ ಅವ್ರಿಗೊಂದು ವ್ಯವಸ್ಥೆ ಆಗಿರ್ಬೋದು. ಇಲ್ಲಿ ಅವ್ರಿಗೆ ಕೊಟ್ಟಿರುವಂತ ಪ್ರಾಧಾನ್ಯತೆ ನೋಡಿದ್ರೆ ಒಂದ್ ರೀತಿ ಗೌರವ, ಅವ್ರನ್ನ ಎತ್ತಿಡಿಯೋ ಕೆಲಸ ಆಗ್ತದೆ. ಹೌದೌದು, ಅವರು ಅಷ್ಟೇ ತುಂಬಾ ಖುಷಿಯಿಂದ, ತುಂಬಾ ಶ್ರದ್ಧೆಯಿಂದ, ತುಂಬಾ ಭಕ್ತಿಯಿಂದ ತಾಯಿ ಸೇವೆ ಮಾಡ್ತಾರೆ ಅವರು. ಆಮೇಲೆ
ಕೆಲವು ಭಕ್ತರು ಅಷ್ಟೇ, ಕೆಲವು ಸ್ವಲ್ಪ ರೇಗ್ ಬಿಡ್ತಾರೆ, ಸರಿಯಾಗಿ ಬಡ್ಸಕ್ಕೆ ಲೇಟ್ ಆಗ್ಬಿಡ್ತದೆ, ಯಾವ ಟೈಮಲ್ಲೂ ಕೂಡ ಅವ್ರು ತಾಳ್ಮೆ ಕಳ್ಕೊಳ್ಳಲ್ಲ, ಬಡಿಸ್ತಾರೆ, ಸಮ ಬಡಿಸ್ತಾರೆ. ಈಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಾವಿರಾರು ಜನ ಕೂಡ ಬಡಿಸೋದು ತಮಾಷೆ ಮಾತಲ್ಲ. ತಾಳ್ಮೆಯ ಸಹನಾಮೂರ್ತಿಗಳಾಗಿ ತುಂಬಾ ಕೃತಜ್ಞತೆಗಳನ್ನ ಹೇಳ್ಬೇಕಲ್ಲ ಅವ್ರಿಗೆ. ತುಂಬಾ ಭಕ್ತಿಯಿಂದ ಒಳ್ಳೆ ಕೆಲಸ ಮಾಡ್ಕೊತಿದ್ದಾರೆ. ಅದಾಯ್ತು ಸರ್, ಈಗ ರಸಮ್ ಆಯಿತು, ಪಲ್ಯ ಆಯಿತು, ಈ ಮಜ್ಜಿಗೆ ಆಯಿತು. ಆಮೇಲೆ ಇನ್ನೊಂದು ಸರ್ ಅತಿ ಮುಖ್ಯವಾಗಿ ಏನಂತಂದ್ರೆ, ಈ ಕ್ಷೇತ್ರದಲ್ಲಿ ಬಂದವ್ರಿಗೆಲ್ಲ ತುಪ್ಪ ಕೊಡ್ತಾರೆ ಅಂತ ಕೇಳಿದ್ದೀವಿ. ಅದೇನೋ ನಂದಿನಿ ಪ್ಯಾಕೆಟ್ ಒಂದು ತುಪ್ಪಗಳನ್ನ ಹಾಕಿ ಅದನ್ನ ಕಾಯಿಸ್ತಾ ಪ್ರತಿದಿನ ಎಷ್ಟು ಕೆಜಿ ತುಪ್ಪ ಬಳಸ್ತಾರೆ ಸರ್? ಕನಿಷ್ಠ ಅಂದ್ರೂ ಒಂದು 7-8 ಕೆಜಿ 10 ಗಂಟು ಪ್ರತಿನಿತ್ಯ ತುಪ್ಪ ಬೇಕು ಕನಿಷ್ಠ. ಏನು ಇಲ್ಲ ಅಂದ್ರೂ ಅಷ್ಟು ಕೆಜಿ ಬೇಕೇ ಬೇಕು. ಕೆಜಿ ಸ್ವಲ್ಪ ದಿನ ಜನ ಜಾಸ್ತಿ ಅನ್ನೋದು 15 ಕೆಜಿ 18 ಕೆಜಿ ಗಂಟು ಹೋಯ್ತದೆ. ನಂದಿನೇ ನಂದಿನಿ ಬಂದು ಏನೋ ಅವ್ರು ಕಾಯಿಸಿ ಅದ್ರೊಳಗಡೆ ಏನೇನು ಆಗ್ತಿಲ್ಲ. ಏನ್ ಸರ್ ನಂದಿನಿ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಹಂಗೆ ಪ್ಯಾಕೆಟ್ ಹಾಕ್ತೀನಿ. ಅದನ್ನ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಮನೇಲಿ ಮಾಡ್ಕೊತೀವಲ್ವಾ, ಆ ತರ ಅದಕ್ಕೆ ಒಂದಷ್ಟು ಇಂಗ್ರೀಡಿಯಂಟ್, ಉದಾಹರಣೆಗೆ ಕರಿಬೇವಿನ ಸೊಪ್ಪು, ಅರಿಶಿನ, ಚಕ್ಕೆ ಪುಡಿ, ಜೀರಿಗೆ ಪುಡಿ ಇವೆಲ್ಲ ಮಿಕ್ಸ್ ಮಾಡಿದ್ರೆ, ವೀಳ್ಯದೆಲೆ ಎಲ್ಲ ಹಾಕಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಆರೋಗ್ಯವಾಗಿ ಸಾಂಪ್ರದಾಯಿಕ ಪದ್ಧತಿ ಅದ ಒಂದು ಸಾತ್ವಿಕ ಆಹಾರ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನ ಫಿಲ್ಟರ್ ಮಾಡಿ ಎಲ್ಲ ಒಳಗೆ ಮಿಕ್ಸ್ ಮಾಡಿ ಕಾಯಿಸ್ಬಿಟ್ಟು ಅದನ್ನ ಒಂದೇ ಸರಿ ಒಂದು 5-6 ಕೆಜಿ ಕಾಯಿಸ್ಬಿಟ್ಟು ಫಿಲ್ಟರ್ ಮಾಡಿ ಆಮೇಲೆ ಅದನ್ನ ಜನರಿಗೆ ಬಡಿಸ್ತಾರೆ. ಅದನ್ನು ಸೋಸಿ ಆಮೇಲೆ ಜನರಿಗೆ ಬಡಿಸ್ತಾರೆ. ಅಂದ್ರೆ ಈ ತುಪ್ಪ ಅಂದ್ರೆ ಇಲ್ಲಿ ವಿಶೇಷ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಕೊಡ್ತಾ ಇದ್ದೀರಾ? ಅದು ಡೈಲಿ ಏನ್ ಕ್ಯಾರಿ ಆಗುದಿಲ್ಲ, ಪ್ರತಿದಿನ ಅವತ್ತಿಂದ ಅವತ್ತು ಲಾಸ್ಟ್. ಇಲ್ಲಿರೋ ವಸ್ತು ಯಾವುದೇ ಊಟನೂ ಕೂಡ ಕ್ಯಾರಿ ಮಾಡೋದೇ ಅವತ್ತು ಲಾಸ್ಟ್. ಈಗ ಮ್ಯಾಕ್ಸಿಮಮ್ ಇವತ್ತು ಈಗ ಯಾವತ್ತಿಂದ ಅಂತಂದ್ರೆ, ಈಗ ಉದಾಹರಣೆ ಬೆಳಿಗ್ಗೆ ಮಾಡಿ ಸಾಯಂಕಾಲ ಕೊಡಲ್ಲ, ಅಲ್ಲಿದೆಲ್ಲ ಫ್ರೆಶ್ ಆಗಿ ಮಾಡ್ಕೊಡೋದು. ಹಂಗಾಗಿ ಈಗ ಮ್ಯಾಕ್ಸಿಮಮ್ ಒಂದು ಊಟ ಅಂತಂದ್ರೆ 1.5 ಗಂಟೆಯಿಂದ 2 ಗಂಟೆ ವ್ಯಾಲಿಡಿಟಿ ಅಷ್ಟೇ ನಮ್ದು. ಇಲ್ಲಿ 2 ಗಂಟೆ ಇರುತ್ತೆ ಅಷ್ಟೇ. ಈಗ ನಾವು ಈಗ ಮಾಡಿದ್ರೆ ಈ ಕ್ಷಣದಲ್ಲಿ 2 ಗಂಟೆವರೆಗೆ ಇರುತ್ತೆ ಅಷ್ಟೇ. ಇಲ್ಲಿಂದ 2 ಗಂಟೆ ಆಮೇಲೆ ಕ್ಲೋಸ್, ಅದು ಅಷ್ಟೊಂದು ಮುಗ್ದೋ ಇರ್ತದು. ಫ್ರೆಶ್ ಮಾಡ್ಕೋತೀವಿ ಆಮೇಲೆ. ಅಂದ್ರೆ ಯಾವುದೇ ಕಾರಣಕ್ಕೂ ಒಂದೇ ಸರಿ ಲಾರ್ಜ್ ಕ್ವಾಂಟಿಟಿ ಮಾಡ್ಕೊಳ್ಳಲ್ಲ. ಆ ಟೈಮ್ ನೋಡ್ಕೊಂಡು, ಜನ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಮಾಡ್ಕೋತೀವಿ. ಯಾಕಂದ್ರೆ ದಿನನಿತ್ಯ ಮಾಡ್ಬೇಕಲ್ವಾ, ಯಾವುದು ವೇಸ್ಟ್ ಮಾಡಿ ಒಂದೇ ಸರಿ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ಬಿಟ್ಟು ಆಚೆ ಬಿಸಾಕಾಗಲ್ಲ, ಮತ್ತೆ ಮಾಡ್ಬಿಟ್ಟು ಮಡಗ್ಬಿಟ್ಟು ಕೆಡ್ಸಕ್ಕೂ ಆಗಲ್ಲ, ಆಮೇಲೆ ಸಾಕಲ್ಲ ನೋಕಲ್ಲ. ಈ ಜನ ನೋಡ್ಕೋತೀವಿ, ಜಾಗ ಟೈಮ್ ನೋಡ್ಕೋತೀವಿ, ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಅಲ್ಲೆಲ್ಲ ಕ್ಲೋಸ್ ಮಾಡ್ಬಿಡ್ತೀವಿ. ಅದಲ್ದೇನೆ ಬೆಳಿಗ್ಗೆ ಭಕ್ತಾದಿಗಳು ಮಾರ್ನಿಂಗ್ ದರ್ಶನಕ್ಕೆ ಬರ್ತಾರಲ್ಲ, ಅವಾಗ ಕೈ ಪ್ರಸಾದ ಕೊಡ್ತಾರಲ್ಲ ಸರ್, ಅದು ಪ್ರತಿನಿತ್ಯ ಅದು ನೈವೇದ್ಯ. ಹೌದು, ಡೈಲಿ ಒಂದು 5 ಕೆಜಿ ರೈಸು ಇಲ್ಲ ಏನಾದ್ರು ರವೆ ಏನಾದ್ರು ಮಾಡ್ಬಿಟ್ಟು, ಈಗ 3 ಟೈಮ್ ಇರುತ್ತದು. 3 ಟೈಮ್ ಬೆಳಗಿನ ಜಾವ 4:15 ಗಂಟೆಗೆ ಅಭಿಷೇಕ, 5 ಗಂಟೆಗೆ ಅಭಿಷೇಕ ಮುಗಿ ಅಲಂಕಾರ ಮುಗ್ದು 6 ಗಂಟೆಲ್ಲ ಮ್ಯಾಕ್ಸಿಮಮ್ 6:30 ಹೊತ್ತಿಗೆ ದರ್ಶನ ಆಗುತ್ತೆ. ಆ ಟೈಮಿಗೆ ನೈವೇದ್ಯ ಆಗಿರುತ್ತೆ ಅಮ್ಮನವ್ರಿಗೆ. ಆ ನೈವೇದ್ಯ ಪ್ರಸಾದನ ಆ ಟೈಮಲ್ಲಿ ಯಾರು ದರ್ಶನಕ್ಕೆ ಬಂದಿರ್ತಾರೆ ಅದು ಅದೃಷ್ಟ, ಅವ್ರು ಯಾರು ಸಿಗ್ತಾರೆ ಅವ್ರಿಗೆ ಅವ್ರು ಸಿಗುತ್ತೆ. ನೆಕ್ಸ್ಟ್ ಆದ್ಮೇಲೆ ಪ್ರತಿದಿನ ಮಧ್ಯಾಹ್ನ 1:30 ಒಂದು ಪೂಜೆ ಆಗುತ್ತೆ, ಮಧ್ಯಾಹ್ನದ ಪೂಜೆ. ಆ ಟೈಮಲ್ಲೂ ಅಷ್ಟೇ ಅಮ್ಮನವ್ರಿಗೆ ಒಂದಷ್ಟು ಮಾಡಿ ಸಾಲಿಯಾನ ಏನಾದರೂ ಒಂದು ಮಾಡಿ ನೈವೇದ್ಯಕ್ಕೆ ಮಾಡಿರ್ತಾರೆ. ಆ ಟೈಮಲ್ಲಿ ಯಾರು ದರ್ಶನಕ್ಕೆ ಬಂದಿರ್ತಾರೆ ಗರ್ಭಗುಡಿನಲ್ಲಿ ಅವ್ರಿಗೆ ಆ ಟೈಮಲ್ಲಿ ಅವ್ರು ಸಿಗುತ್ತೆ. ತಿರ್ಗಿ ಅದ್ಬಿಟ್ರೆ ಕೊನೆ ಪೂಜೆ ರಾತ್ರಿ 8:30 ಪೂಜೆ ಆಗುತ್ತೆ, ಕೊನೆ ಪೂಜೆ. ಆ ಟೈಮಲ್ಲಿ ಯಾರು ದರ್ಶನಕ್ಕೆ ಬಂದಿರ್ತಾರೆ ಅವ್ರಿಗೆ ಆ ಪೂಜೆ ಪ್ರಸಾದ ಸಿಗುತ್ತೆ. ಕೈ ಪ್ರಸಾದ, ಅದು ದೊನ್ನೆ ಪ್ರಸಾದ. ಅದು ಪ್ರಸಾದ ಅಂದ್ರೆ ಇಷ್ಟೆಲ್ಲ ಪ್ರಸಾದವು ಕೂಡ ಉಚಿತವಾಗಿ ಹೊಟ್ಟೆ ತುಂಬಾ ಬಂದಂತವ್ರಿಗೆ ಒಂದ್ ರೀತಿ ಸಾತ್ವಿಕ ಸೌದೆ ಒಲೆಯಲ್ಲಿ ಮಾಡದಂತ ಊಟ ಬಂದಂತ ಲಕ್ಷಾಂತರ ಜನಕ್ಕೆ, ಸಾವಿರಾರು ಅನ್ನೋ ಪದ ಮರ್ತೇ ಹೋಗ್ತದೆ ಇಲ್ಲಿ. ಹೌದು, ಅಷ್ಟು ಜನಕ್ಕೆಲ್ಲ ಇಲ್ಲಿ ಕೊಡ್ತಾ ಇದ್ದೀವಿ. ಅಂದ್ರೆ ಈ ಒಂದು ಇದನ್ನೇ ಗುರುತಿಸಿ ಈ ಒಂದು ಕ್ಷೇತ್ರಕ್ಕೆ ಇಷ್ಟು ಪ್ರಶಸ್ತಿಗಳು ಬಂದಿರ್ಬೋದು. ಸರ್ ಇಷ್ಟೆಲ್ಲ ಮೇಂಟೈನ್ ಮಾಡ್ತಾ ಇದಿರಲ್ಲ ಸರ್, ತುಂಬಾ ಕಷ್ಟ ಆಗ್ತಿದೆಯಲ್ವ ಸರ್? ಏನು ಅಮ್ಮನವ್ರ ಶಕ್ತಿ, ಅವ್ರು ಕೊಟ್ಟವ್ರೆ ಮಾಡ್ತಾವೆ. ಹೋಗಂತೀರಾ? ಒಂದೇ ಮಾತು ಕೇಳ್ಬಿಟ್ಟು ಸರ್, ನಿಜ ನೋಡ್ತಾ ಇದ್ರೆ ಇಷ್ಟು ವಿಡಿಯೋ ಮಾಡಿ ಆಶ್ಚರ್ಯದ ಮೇಲೆ ಆಶ್ಚರ್ಯ, ಇದು ಹೆಂಗೆ ಮೇಂಟೈನ್ ಪ್ರತಿದಿನ ಹಿಂಗೆ ನಡೆಯುತ್ತಾ? ಹೌದು, ಈಗ ಸಾಮಾನ್ಯ ಮನುಷ್ಯನ ಕೈಲಿ ಆಗಲ್ಲ ಇದು. ಒಂದು ದೈವ ಶಕ್ತಿ ಇರೋದ್ರಿಂದಾನೇ, ಆ ಶಕ್ತಿ ಕಾಯ್ತಾ ಇರೋದ್ರಿಂದಾನೇ ಇದು ಕೆಲಸ ಆಗ್ತಾ ಇರೋದು. ಅಲ್ಲಿ ಕೆಲಸಗಾರರು ಅಷ್ಟೇ ಪ್ರೀತಿ ಭಕ್ತಿಯಿಂದ ಮಾಡ್ತಾರೆ ಸರ್. ಈಗ ಕೆಲಸಗಾರರು ಅಷ್ಟೇ, ಈಗ 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 3 ದಿನ ಮಾಡ್ಬೋದು, 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು. ಈಗ ಪ್ರತಿನಿತ್ಯ ಹಿಂಗೆ ಮಾಡ್ತಾ ಇರ್ಬೇಕು ಅಂದ್ರೆ ನೀರೆಲ್ಲ ಓಡೋಗ್ಬಿಡ್ತಾರೆ. ಈಗ ನಮ್ ಬಂದಂತವ್ರು ಸುಮಾರು ಜನ 1-2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಕೂಡ ಹೊಸ ಹುಮ್ಮಸ್ಸಲ್ಲಿ, ಹೊಸ ಚೈತನ್ಯದಾಯಕವಾಗಿ, ತಾಳ್ಮೆಯಿಂದ, ಏನೋ ಬೇಜಾರು ಮಾಡ್ಕೊಳ್ಳೋದ್ರೆ ಎಂಥ ಕೆಲಸ ಇರಲಿ ಕ್ಷೇತ್ರದಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದು ಊಟ ಬಡಿಸೋದ್ರಿಂದ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೋತಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ದೈವಶಕ್ತಿ. ಯಾಕೆಂದ್ರೆ ಈಗ ದೇವ್ರ ನಂಬ್ಕೊಂಡು ಎಲ್ಲೆಲ್ಲ ಬಂದು ನನ್ಗೆ ಒಳ್ಳೇದಾಯ್ತು ಅಂತ ಹೋಗೋರಿಗೆ ಆ ತಾಯಿ ಒಂದು ಹೆಂಗೆ ಸುರಕ್ಷೆ ಆಯ್ತು, ಹಂಗೆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರೂ ಕೂಡ ಒಂದು ಒಳ್ಳೆ ಆರೋಗ್ಯವನ್ನು ಕೊಟ್ಟು ಎಲ್ಲರೂ ಕೂಡ ಕಾಪಾಡ್ಕೊಂಡು ಕ್ಷೇತ್ರದ ಒಂದು ಪ್ರಗತಿಗೆ ಎಲ್ಲ ಕೈ ಜೋಡಿಸುವಂಗೆ ತಾಯಿ ಆಶೀರ್ವಾದ. ಓಕೆ ಸರ್, ನಿಜವಾಗ್ಲೂ ಬಹಳ ಖುಷಿ ಆಯಿತು. ಈ ಕ್ಷೇತ್ರದಲ್ಲಿ ಒಂದು ಪ್ರಸಾದಕ್ಕೆ ಪ್ರಸಿದ್ಧಿ ಆಗಿರುವಂಥ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ ಇಷ್ಟೊಂದು ಪ್ರಸಿದ್ಧಿಯಾಗಿದೆ.
ಅಂತಂದರೆ ಎಲ್ಲ ವಿಚಾರದಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ತುಂಬ ಜನಕ್ಕೆ ಜೀವನದಲ್ಲಿ ಬದಲಾವಣೆ ಆಗಿದೆ, ಬಂದಂಥವ್ರಿಗೆಲ್ಲ ಹೊಟ್ಟೆ ತುಂಬಿ ಹೋಗ್ತಾ ಇದೆ ಅಂತಂದರೆ ಇಷ್ಟೊಂದು ಲಾರ್ಜ್ ಕ್ವಾಂಟಿಟಿ ಮಾಡ್ತಿರೋದಕ್ಕೋಸ್ಕರ ತಿಳಿಸೋದಕ್ಕೋಸ್ಕರ ನಮ್ಮ ಜೊತೆಗೆ ಇಷ್ಟೊತ್ತವರೆಗೂ ನೀವು ಮಾತಾಡಿದ್ರಿ. ಇದೇ ರೀತಿ ಈ ಕ್ಷೇತ್ರವನ್ನು ಅನ್ನಪ್ರಸಾದಕ್ಕೆ ಪ್ರಸಿದ್ಧಿಯಾಗಿರುವಂಥ ಈ ಕ್ಷೇತ್ರವನ್ನು ಇದೇ ರೀತಿ ಮುನ್ನಡೆಸ್ಕೊಂಡು ಹೋಗಿ ಅಂತ ನಾವು ಕೂಡ ನಿಮ್ಮ ಹತ್ರ ಕೇಳ್ಕೊತಾ ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್, ಧನ್ಯವಾದಗಳು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.